ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಫ್ಯಾನ್ಸಿ ಸೆಂಟರ್ನ ಒಂದು ಬಿಲ್ ಬುಕ್ಕನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಫೈಲ್ ಮೆನುಗೆ ಹೋಗಿ ನ್ಯೂಗೆ ಹೋಗಿ ಒಂದು ಪೇಜ್ ಸೈಜನ್ನು ತೊಗೊತಾ ಇದ್ದೀನಿ. ಸೊ ಪೇಜ್ ಸೈಜ್ ಬಂದು ಟಾಲಲ್ಲಿ ನಾನು ತೊಗೊತಾ ಇದ್ದೀನಿ. ಸೊ 6 ಟಾಲಲ್ಲಿ 8.5 ಮತ್ತು ನಾವು ಟ್ಯಾಬನ್ನು ನೋಡಿಕೊಂಡ್ರೆ ಮುಂದಿನ ಸೆಲ್ಲಿಗೆ ಹೋಗುತ್ತೆ 6.5 ವೈಡಲ್ಲಿ. ಸೊ ನೆಕ್ಸ್ಟ್ ಟ್ಯಾಬನ್ನು ತೊಗೊಳ್ಳಿ. ಸೊ ಟ್ಯಾಬನ್ನು ತೊಗೊಂಡು ಎಷ್ಟು ಪೇಜ್ ಬೇಕೋ ಅಷ್ಟು ಪೇಜನ್ನು ತೊಗೊಳ್ಳಿ. ಇಲ್ಲಿ ನಾನು ಮಾರ್ಜಿನ್ಸ್ ಬಂತು 0.2 ತೊಗೊತಾ ಇದ್ದೀನಿ. ಯಾಕಂದರೆ ಮಾಸ್ಟರ್ ಪೇಜು ಸ್ವಲ್ಪ ದೊಡ್ಡದೇ ಇರಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾರ್ಜಿನ್ಸನ್ನು ತೊಗೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಮಾರ್ಜಿನ್ಸ್ ಅಂದರೆ ಇದರ ನಡುವೆ ಇರೋ ವಿಡ್ತ್ ಸೈಜಸ್ ಎಷ್ಟು ಬೇಕು ಅಂತ ತೊಗೊಂಡಿರೋದು. ಸೊ ಈ ರೀತಿ ಬಂದಾಗ ನಾನು ಇದು ಒಳಗಡೆ ಒಂದು ನನಗೆ ಲೈನ್ಸ್ ಬೇಕಿರುತ್ತೆ. ಅದನ್ನು ನಾನು ರೆಕ್ಟ್ಯಾಂಗಲ್ ಶೇಪ್ನ ಮೂಲಕ ತೊಗೊತಾ ಇದ್ದೀನಿ. ರೆಕ್ಟ್ಯಾಂಗಲ್ ನನಗೆ ಯಾವ ರೀತಿ ಬೇಕು ರೀತಿಯಾಗಿ ನಾನೊಂದು, ಯಾಕಂದರೆ ಈ ಗೆರೆಗಳು ನನಗೆ ಪ್ರಿಂಟ್ ಆಗಬೇಕು, ಅದರಿಂದ ನಾನು ಇದನ್ನು ತೊಗೊತಾ ಇದ್ದೀನಿ. ಸೊ ಈ ರೀತಿಯಾಗಿ ತೊಗೊಂಡು ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ನಾನು ಟೆಸ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ಟೆಸ್ಟ್ ಏನಾದರೂ ಸ್ವಲ್ಪ ದೊಡ್ಡದು ಬೇಕಿದ್ರೆ ದೊಡ್ಡದು ಹಾಕೊ. ಈ ರೀತಿ ಒಂದು ಟೆಸ್ಟ್ ಅಂತ. ಸೊ ಈ ಟೆಸ್ಟಿನ ಸೈಜ್ ಇನ್ನೂ ದೊಡ್ಡದು ಬೇಕಾಗುತ್ತೆ ಸ್ವಲ್ಪ ನನಗೆ. ಸೊ ನಾನು ಇದನ್ನು ತೊಗೊಂಡು ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನು ಇದನ್ನ ನಾನು ಪೇಜಿನ ಮಧ್ಯದಲ್ಲಿ ಇದನ್ನ ಸೆಟ್ ಮಾಡಬೇಕು. ಸೊ ಅದಕ್ಕೆ ಸೆಟ್ ಮಾಡ್ಕೊತ ನೋಡಿ, ಈ ಗೆರೆಗಳು ಹೊರಗೆ ಹೋಗ್ತಿದ್ದಂಗೆ ನೋಡ್ಕೋಬೇಕು ಈ ರೀತಿಯಾಗಿ. ಸೊ ಈಗ ನಾನು ಹಾಗೆ ಟೆಸ್ಟ್ಗಳನ್ನ ಆ್ಯಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಮ್ಮ ಮೇಲ್ಗಡೆ ಇರುವಂಥ ಟೆಸ್ಟ್ಗಳನ್ನು ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ನಾನು ನೇಮನ್ನು ಹಾಕಬೇಕು. ಸೊ ಇಲ್ಲಿ ನೇಮನ್ನು ತೊಗೊತೀನಿ. ನೇಮನ್ನು ತೊಗೊಳ್ಳುವಾಗ ಇಲ್ಲಿ ಸೈಜಸ್ಸನ್ನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ನೋಡಿ, ಡಾಟಲ್ಲಿ ಹಾಕಿದ್ದೀನಿ ಈಗ. ಸೊ ಈ ರೀತಿ ಹಾಕ್ಕೊಂಡಿದ್ದೀವಿ. ಸೊ ಈಗ ನಮಗೆ ಲೈನ್ಸ್ಗಳು ಬೇಕಿರುತ್ತೆ. ಸೊ ನಾನು ಇದನ್ನೇನಾದ್ರು ಸ್ವಲ್ಪ ಮೇಲೆ ಸೆಟ್ ಮಾಡ್ಕೋಬೇಕಂದ್ರೆ ನೋಡಿ, ಏನಾದ್ರು ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ಬೇಕಾದರೂ ಸೆಟ್ ಮಾಡ್ಕೋಬೋದು. ನೋಡ್ಕೊಳ್ಳಿ. ಸೊ ಈಗ ಇಲ್ಲಿ ನನಗೆ ಕಸ್ಟ್ ಆ್ಯಂಡ್ ಲೈನ್ ಟೂಲನ್ನು ಸಹಾಯದಿಂದ ಇಲ್ಲಿ ನಾನು ಟೂಲ್ಗಳನ್ನು ಅಪ್ಲೈ ಮಾಡ್ತೇನೆ. ಲೈನ್ಸ್ ಟೂಲನ್ನು ನೋಡಿ, ಈ ರೀತಿ ಕರೆಕ್ಟಾಗಿ ಒಳಗಡೆ ಹಾಕಿದ್ದೀವಲ್ಲ ಆ ಒಂದು ಬಾರ್ಡ್ರ್ ಒಳಗೆ ಬರಬೇಕು. ಇದನ್ನ ಹೊರಗಡೆ ಹಾಕ್ಕೊಳ್ಳೋಂಗಿಲ್ಲ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕಸ್ಟ್ ಆ್ಯಂಡ್ ಲೈನ್ ಟೂಲ್ನ ಮೂಲಕ ಇಲ್ಲಿ ಒಂದು ಸೀರಿಯಲ್ ನಂಬರನ್ನು ಬರೀಲಿಕ್ಕೆ ಒಂದು ಲೈನ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ. ಇಲ್ಲಿ ಅಮೌಂಟನ್ನು ಎಂಟ್ರಿ ಮಾಡಲಿಕ್ಕೆ, ನೆಕ್ಸ್ಟು ರೇಟನ್ನು ಅಪ್ಲೈ ಮಾಡಲಿಕ್ಕೆ, ನೆಕ್ಸ್ಟು ಕ್ವಾಂಟಿಟಿಯನ್ನು ಅಪ್ಲೈ ಮಾಡಲಿಕ್ಕೆ, ಹಾಗೆ ಇಲ್ಲಿ ಪರ್ಟಿಕ್ಯುಲರ್ ಅಂತ ಬರುತ್ತೆ.
ಈ ಲೈನ್ಸ್ ಮಾತ್ರ ಇಲ್ಲಿ ಸ್ವಲ್ಪ ಇಲ್ಲಿವರೆಗೆ ಮಾತ್ರ ಕೊಟ್ಟರೆ ಸಾಕು ನೀವು. ಸೊ ಇಲ್ಲಿವರೆಗೆ ಮಾತ್ರ ನಾನು ಕೊಟ್ಕೊಂಡಿದ್ದೀನಿ. ಸೊ ಈಗ ನಾನು ಟೆಸ್ಟನ್ನು ಆ್ಯಡ್ ಮಾಡ್ತೀನಿ. ನೋಡಿ, ಇಲ್ಲಿರುವಂಥ ಟೆಸ್ಟ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ನಾನು ಕೆಳಗಡೆ ನನಗೆ ಟೆಸ್ಟ್ ಬೇಕಿದೆ ಇಲ್ಲಿ. ಸೊ ಇಲ್ಲಿ ನಾನು ಟೆಸ್ಟ್ಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸೈಜಸ್ ನೀವು ದೊಡ್ಡದು ಬೇಕಿದೆ, ದೊಡ್ಡದು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ತಗೊಳ್ಳಿ. ಟೆಸ್ಟ್ ಟೂಲ್ ಎಲ್ಲಿವರೆಗೆ ಹಾಕ್ಕೊಂಡು ಸೆಲೆಕ್ಟ್ ಮಾಡಿರ್ತೀರ ಅಲ್ಲಿವರೆಗೆ ತೊಗೊತಾ ಇರ್ತದೆ. ಸೊ ಜಾಸ್ತಿ ಬೇಕೇ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇಲ್ಲಿ ನನಗೆ ಒಂದು ಸಿಗ್ನೇಚರನ್ನು ಆ್ಯಡ್ ಮಾಡಬೇಕಿರುತ್ತೆ. ನಾನು ಇಲ್ಲಿ ಹೊರಗಡೆ ಟೆಸ್ಟನ್ನು ಬರ್ಕೊಂಡು ಅಲ್ಲಿ ಇದನ್ನ ಆ್ಯಡ್ ಮಾಡ್ತೀನಿ. ಸೊ ಈ ಸಿಗ್ನೇಚರನ್ನು ನಾನು ಟೆಸ್ಟನ್ನು ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಪ್ಯಾಲೆಟ್ ಮೂಲಕ ಬೋಲ್ಡ್ ಮಾಡಿಕೊಂಡು ಪಾಯಿಂಟರ್ ಟೂಲ್ನ ಸಹಾಯದಿಂದ ಇದನ್ನ ನಾನು ಇಲ್ಲಿ ತೊಗೊಂಡೋಗಿ ಇಟ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾಡಿದೆ. ಸೊ ಹೀಗೆ ನೀವು ಕೂಡ ಈ ರೀತಿ ಬಿಲ್ ಬುಕ್ಕನ್ನು ರೆಡಿ ಮಾಡಿ. ಮತ್ತು ನಿಮ್ಗೆ ಯಾವ್ದಾದ್ರು ಬೋಲ್ಡ್ ಆಗಬೇಕು ಅಂದರೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಬೋಲ್ಡಿಗೆ ಕಂಟ್ರೋಲ್ ಪ್ಯಾಲೆಟಲ್ಲಿ ಬೋಲ್ಡ್ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ ಡಿಸೈನ್ಗಳನ್ನು ನಾನು ಮಾಡಿದ್ದೀನಿ. ಮುಂದೆ ಇದಕ್ಕೆ ನಿಮ್ಗೆ ಏನಾದ್ರು ಕಲರಿಂಗ್ ಹಾಕಬೇಕು ಅಂದರೆ ಈ ಟೆಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಕಲರನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಕಲರಿಂಗ್ ಬೇಕಾದ್ರೆ ಕಲರಿಂಗ್ ಡಿಫ್ರೆಂಟ್ ಕಲರಲ್ಲಿ ನೀವು ಕಲರಿಂಗನ್ನು ಬೇಕಾದರೂ ಮಾಡ್ಕೋಬೋದು. ಮುಂದಿನ ಇನ್ನೊಂದು ಬಿಲ್ ಬುಕ್ನ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.